ಸೇಮ್ ಯಾವಾಗಲೂ ಅಷ್ಟೇ ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಸೊ ಲಾಂಗ್ ಟರ್ಮ್ ಪ್ಲ್ಯಾನ್ ಇದ್ದಾಗ ಯಾವುದೇ ರೀತಿ ಡ್ರಾಸ್ಟಿಕ್ ಆಗುತ್ತೆ ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡಿ ಸ್ಲೋ ಆಗಿ ಮಾಡ್ಕೊಬೇಕು. ಶೂಟಿಂಗ್ ಇರುವಾಗ ಹೇಗಿರುತ್ತೆ ಸೇಮ್ ಸರ್ ಶೂಟಿಂಗ್ ಇದ್ದು ನಾವು ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕು. ಶೂಟಿಂಗ್ ಇದ್ದಾಗ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಾಗಿ. ಸೊ ವರ್ಕೌಟ್ ಮಾಡ್ತಾನೆ ಇರ್ಬೇಕು. ವರ್ಕೌಟ್ಗೆ ಇಲ್ಲೂ ಬರ್ಬೋದಾ ಸರ್ ಅಂತ ನೆಕ್ಸ್ಟ್ ದಿನಗಳ ಇಲ್ಲಿಗೂ ಬರ್ಬೋದಾ ವರ್ಕೌಟ್ಗೆ ಹೇಗೆ ಬರ್ಬೋದೇನೋ ನೋಡಬೇಕು. ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ನಮ್ಮ ಹುಡುಗರೆಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ. ಸೊ ಯಾವಾಗಲಾದ್ರೂ ಮಧ್ಯದಲ್ಲಿ ಒಂದೆರಡು ದಿನ ಬಂದು ಮಾಡೋಣ ಅಂತ ಅನ್ಕೋತಾಯಿತ್ತು. ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಇಲ್ಲ ಈಗ ನಮ್ಮ ಮನೆ ಇಲ್ಲೂ ಒಂದು ಮನೆ ಇದೆಯಲ್ಲ, ಇದು ಮನೆ ಇದೆ, ತಂಗಿ ಇದೆ ಹತ್ರದಲ್ಲಿದ್ದಾರೆ. ಆ್ಯಂಡ್ ಈ ಏರಿಯಾ ಎಲ್ಲ ನನಗೆ ತುಂಬ ಎಷ್ಟೋ ವರ್ಷ ಆಗಿತ್ತು ಬಂದು, ಬಟ್ ಈ ಏರಿಯಾ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯಿತು. ಟ್ರಾವೆಲ್ ಜಾಸ್ತಿ ಮಾಡ್ತಿರೋದು, ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ, ಹಾಗಾಗಿ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಸರ್ ವರ್ಕೌಟು ಜಿಮ್ಮು? ಏನಿಲ್ಲ, ಅವ್ರನ್ನೇ ಎದ್ದಕೊಂಡು ಹೋಗೋ ಜೊತೆಲಿ ಅಷ್ಟೇ. ಸೊ ಅವ್ರ ಫ್ಯಾಮಿಲಿಲು ಅವರು ನಮ್ಮ ಜೊತೆನೇ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರ ಮೇಲೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲು ಅದರಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ, ವರ್ಕೌಟ್ ಆ ಥರದ್ದೇ. ಸೊ KGF ಆದ ನಂತರ ಶೂಟಿಂಗ್ ಯಾವುದೂ ಇಲ್ಲ, ಸೊ ಬೇರೆ ಪ್ಲಾನಿಂಗ್ ಎಲ್ಲ ಇರ್ತಾರೆ. ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಎಷ್ಟು ಮಿಸ್ ಮಾಡ್ಕೊತೀರಿ ಶೂಟಿಂಗು ಕ್ಯಾಮ್ರಾ ಎಲ್ಲ? ಅಂದರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗಲ್ಲಿ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ. ಕೆಲಸ ಇದು ಬೇರೆ ಥರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ. ಕೆಲಸ ಮಾಡಿ ಫ್ರೀ ಇದ್ದರೆ ಮನೇಲಿ ಅಷ್ಟೇ, ಅಂದರೆ ಫ್ಯಾಮಿಲಿ ಜೊತೆ. ತುಂಬ ಒಳ್ಳೆ ದಿನ ಆ್ಯಕ್ಚುಲಾಗಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಕೂಡ ಆಗಿದೆ. ಮೇಡಮ್ ಫೋಟೋ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಅವ್ರು ಬೇಡ ಅಂತಿದ್ದಿಲ್ಲ, ಈಗಲೂ ಅದೇ ಥರ ಸ್ಟ್ರಿಕ್ಟ್ ಆಗಿರುತ್ತೆ. ಅಥವಾ ಒಂದು ಚೀಟು ಗೀಟ್ ಆ ಥರದ್ದು ನಡೆಯುತ್ತೆ. ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತೀವಿ. ರಾಕಿ ರೋಲ್ಗೋಸ್ಕರ ನಿಮ್ಮ ಬಾಡಿನ ಡಿಸೈನ್ ಮಾಡ್ಕೊಂಡಿದ್ದೀವಿ, ಸೊ ಹಾಗೆ ಟಾಕ್ಸಿಸ್ಗೋಸ್ಕರ ಬೇರೆ ಥರ ಡಿಸೈನ್ ಅಂದರೆ ಬೇರೆ ಟ್ರೈ ಮಾಡ್ತಿದ್ದಾರೆ ಹೇಗೆ? ಈಗ ಅದ್ರ ಬಗ್ಗೆ ಅಫ್ಕೋರ್ಸ್ ಆಗ್ತದೆ, ಪಾತ್ರಕ್ಕೆ ಏನು ತಕ್ಕ ಇರುತ್ತೆ ಅದ್ರ ಥರ ಮಾಡ್ತಾ ಇರ್ತೀವಿ. ಅದನ್ನು ಏನು ಹೇಳೋದು, ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಇನಾಗ್ರೇಟ್ ಮಾಡ್ಕೊತಿದ್ದೀರಿ. ಸೊ ಲೈಫ್ ಪಾರ್ಟ್ನರ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ ಹೇಗಿತ್ತು ಸರ್ ಇವತ್ತು ದಿನ? ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹತ್ರ ಹೋಗಿ ಕರ್ಕೊಂಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು 14th ಇದು ಅಂತ. ಸೊ ಎನಿವೇಸ್ ಕೇಳಿ ಎಲ್ಲರೂ ಕೊನೆಯದಾಗ ಟಾಕ್ಸಿಕ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ. ಶಾರುಖ್ ಖಾನ್ ಅವರು ಕೂಡ ಬರ್ತಾರೆ ಕನ್ನಡಕ್ಕೆ, ಈ ಥರದ್ದೆಲ್ಲ ಒಂದಷ್ಟು ರೂಮರ್ಸ್ಗಳಿದೆ. ನಾನು ನಿಮ್ಮ ಜೊತೆನೇ ನೋಡ್ತಾ ಇರ್ತೀನಪ್ಪ, ನೀವೇ ಏನೇನೋ ವಾರಕ್ಕೊಂದು ಆಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ. KGF ಬಂದಾಗ ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಪ್ಲಾನ್ ಮಾಡ್ಕೊಂಡಿದ್ರಿ, ಈಗ ಟಾಕ್ಸಿಕ್ ಮಾಡ್ತಿದ್ದಾರೆ, ಹಾಗಾಗಿ ಪ್ಯಾನ್ ವರ್ಲ್ಡ್ ಥರ ಪ್ಲಾನ್ ಮಾಡ್ಕೊಂಡಿದ್ರೆ ಹೇಗೆ ಸರ್ ನಿಮ್ಗೆ ಒಂದು ಹಿಂಟ್ ಕೊಡ್ಬೋದಾ ಅಂತ? ನಿಮ್ಗೇನು ಅನ್ಸುತ್ತೆ? ಹೇಗೆ ಮಾಡಬೇಕು ಮಾಡ್ಬೋದು ಅನ್ಸುತ್ತೆ ಪ್ಯಾನ್ ವರ್ಲ್ಡ್? ನೋಡೋಣ, ಹಂಗಾರೆ ಮಾಡೋಣ. ಓಕೆ, ಸುಳ್ಳು ಏನೇನೋ ಆಗ್ತಾ ಇದೆ. ಏನಿದ್ರು ನಾನು ಹೇಳ್ತೀನಿ. ಮುಂಬೈ ಮ್ಯಾಗಝಿನ್ಗಳಲ್ಲೂ ಕೂಡ ಜೈ ಹನುಮಾನ್ ಸಿನಿಮಾದಲ್ಲಿ ಯಶ್ ಅವರು ಹನುಮಾನ್ ಪಾತ್ರ ಮಾಡ್ತಾವ್ರೆ ಅನ್ನುವಂಥದ್ದು ವಿಚಾರ ಹೋಗ್ತಾ ಇದೆ ಸರ್. ಬಂದು ನನ್ನ ಎಲ್ಲಾ ತರ ಪಾತ್ರಗಳು ಕೇಳಿದ್ದಾರೆ. ನಾನು ಎಸ್ ಅನ್ನೋರ್ಗು ಯಾವ್ದು ಗ್ಯಾರಂಟಿ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಎಲೆಕ್ಷನ್ ಮಾತಾಡ್ಬೇಕಾ? ಇದ್ರಲ್ಲಿ ಯಾವ್ದೋ ಕೇಳ್ತೀರ ನೀವು? ನಾನು ಆಗ್ಲೇ ನೋಡಿದ್ದೀರಾ, ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ. ನನ್ನ ಗುರಿ ಬೇರೆ ಇದೆ, ನನ್ನ ಕೆಲಸ ಬೇರೆ ಇದೆ. ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ. ಕಳೆದ ಬಾರಿ ಹೋಟೆಲ್ ಒಂದು ಇನಾಗ್ರೇಷನ್ ಪ್ರೀತಿಯಿಂದ ಬಂದಿರಿ. ಈಗ ಚಪ್ಪಲ್ ಇಡೋಕ್ಕಿಂತ
ಬೆಳಗಿನ ಜಾವ ಶುರು ಆದರೆ ಆಲ್ಮೋಸ್ಟ್ ರಿಲೇಶನ್ಶಿಪ್ ಬಗ್ಗೆ ಇನ್ನೇನು ಹೇಳ್ತೀವಿ ನಮಗೋಸ್ಕರ ಅದು ಜಿಮ್ಮು ಮತ್ತು ವರ್ಕೌಟ್ ವಿಚಾರದಲ್ಲಿ ಅವ್ರಿಗಿರೋಂಥ ಸಿಸ್ಟಮ್ ಮತ್ತು ಡೆಡಿಕೇಶನ್ ಮತ್ತು ಜೊತೆಗೆ ಯಾರು ಇರ್ತಾರೆ ನಂಬ್ಕೊಂಡ್ಬಂದಿರ್ತಾರೆ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡೋವಂಥ ರೀತಿ ಅದು ನಾವು ಮೆಚ್ಚಲೇಬೇಕು. ಒಂದೇ ಒಂದಿನ ಇವತ್ತು ಬಂದಿಲ್ಲ, ನಾವು ಒಂದು ದಿವಸ ಲೇಟಾಗಿ ಗೊತ್ತು, ಒಂದಿನ ಲೇಟಾಗಿ ಬರೋಲ್ಲ. ಯಾವತ್ತೇ ಇದ್ರು ಕ್ಲಾಸ್ ಇರಲಿ, ಸಣ್ಣದಾಗಿ ಏನೋ ನಮ್ಮದು ಡಯಟ್ ಇದು ಮಾಡೋದಾಗಲಿ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟನ ಕಳಿಸ್ತಾರೆ. ಎಷ್ಟು ಥ್ಯಾಂಕ್ಸ್ ನಿಮ್ಮ ಫಿಟ್ನೆಸ್ ಫಾಲೋ ಮಾಡೋದೇ ಡಾಕ್ಟ್ರು ಕೊಡ್ತಾರೆ ಹೇಗಿದೆ? ನಾನು ಅವ್ರು ರೇಗಿಸ್ತಾ ಇರ್ತೀನಿ ಅವ್ರಿಗೆ, ಸರ್ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಜನ ನಿಮ್ಮಿಂದನೇ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಮಿಂದಲೇ ನೋಡ್ಕೊಳ್ಳಿ. ದಿನಕ್ಕೆ ಸ್ವಲ್ಪ ನಾವು ಬಿಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದರೆ ಪ್ರಾಬ್ಲಮ್ ಫುಡ್ ವಿಚಾರದಲ್ಲಿ ಸ್ಟ್ರಿಕ್ಟ್ ಮಾಡ್ತಾರೆ ಸರ್. ಭಯಂಕರ ಸ್ಟ್ರಿಕ್ಟು. ನಾವು ಯಾವಾಗ ಬೈತಾ ಇರ್ತೀವಿ ನಾವು, ಅಂದರೆ ಅವ್ರು ಏನು ಫುಡ್ ಆಡೋದು ಏನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ. ನಮ್ಮ ಜೊತೆ ಎಷ್ಟು ಆಕ್ಟಿವ್ ಆಗಿರ್ತಾರೆ. ಯಾರು ಏನು ಬಿಡೋದು ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.